ಈಗ ನೋಡಿ, ತೆಂಗಿನಕಾಯಿಯಿಂದಾಗ ಚಟ್ನಿ ತೆಂಗಿನಕಾಯಿನ ಬಳಕೆ ಮಾಡ್ತೀವಿ. ತೆಂಗಿನಕಾಯಲ್ಲಿ ಮುಖ್ಯವಾಗಿ ಅಲ್ಲಿ ನಾನು ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡ್ ಹೇಳಿದೆ, ನಮಗೆ ಇಡ್ಲಿಯಿಂದ ಬಿಡುಗಡೆ ಆಗೋದು ಗಟ್ ಮೈಕ್ರೋಬ್ಸು. ಇಲ್ಲಿ ಮೇನ್ ಚೈನ್ ಫ್ಯಾಟಿ ಆ್ಯಸಿಡ್ ಅಂತ ಒಂದು ಮೀಡಿಯಮ್ ಚೈನ್ ಫ್ಯಾಟಿ ಆ್ಯಸಿಡ್ ಅಂತ ಬಿಡುಗಡೆ ಆಗುತ್ತೆ. ಮೀಡಿಯಮ್ ಚೈನ್ ಫ್ಯಾಟಿ ಆ್ಯಸಿಡ್ನ ಕೆಲಸ ಇಮಿಡಿಯೇಟ್ ಎನರ್ಜಿ ನಿಮಗೆ ಕೊಡೋದು, ಫಾಸ್ಟಾಗಿ ಎನರ್ಜಿ ಕೊಡುತ್ತೆ. ಚಟ್ನಿ, ಇಡ್ಲಿ, ಸಾಂಬಾರು ನೀವು ತಿಂದರೆ ಫಾಸ್ಟಾಗಿ ಎನರ್ಜಿ ಕೊಡ್ತು, ನಿಮಗೆ ಪೌಷ್ಟಿಕತೆ ಸಿಕ್ತು, ಎಲ್ಲದೂ ಒಂಥರ ಎಷ್ಟು ಚೆನ್ನಾಗಿದೆ ಅಂತಂದರೆ ಬೈ 1 get 3 free ಅನ್ನೋ ಥರ. ಇಡ್ಲಿ ಜೊತೆಗೆ ಸಾಂಬಾರು ಚಟ್ನಿ ಇದೆಯಲ್ಲ, ಆ ಕಾಂಬೋ ಅದು ನಮ್ಮ ದೇಹಕ್ಕೆ ಅತ್ಯಂತ ಪೂರಕವಾದದ್ದು. ಅದು ಮೀಡಿಯಮ್ ಚೈನ್ ಫ್ಯಾಟಿ ಆ್ಯಸಿಡ್ ಸಿಕ್ತಲ್ಲ, ಇಮಿಡಿಯೇಟ್ ಎನರ್ಜಿ. ಇನ್ನೊಂದು ಅತ್ಯಂತ ಪ್ರಮುಖವಾದದ್ದು ಇದರಲ್ಲಿ, ಈ ನಮ್ಮ ತೆಂಗಿನಕಾಯಿ ನಿಜವಾಗ್ಲೂ ಕಲ್ಪವೃಕ್ಷ ಅಂತ ಏನಕ್ಕೆ ಹೇಳ್ತಾರೆ ಅಂದರೆ, ಅದರಲ್ಲಿ ಲಾರಿಕ್ ಆ್ಯಸಿಡ್ ಅಂತ ಒಂದಿದೆ. ಈ ಲಾರಿಕ್ ಆ್ಯಸಿಡ್ ಅನ್ನೋದು ತಾಯಿಯ ಎದೆ ಹಾಲಿನಲ್ಲಿ ಇರುವಂಥ ಒಂದು ಅಂಶ. ಇದು ಎರಡರಲ್ಲೇ ಇರೋದು ಲಾರಿಕ್ ಆ್ಯಸಿಡ್. ಒಂದು ತೆಂಗಿನೆಣ್ಣೆ, ಇನ್ನೊಂದು ತಾಯಿ ಹಾಲು. ಇವೆರಡರಲ್ಲಿ ಮಾತ್ರ ಲಾರಿಕ್ ಆ್ಯಸಿಡ್ ಇದೆ ನಿಮಗೆ. ಕಲ್ಪವೃಕ್ಷ ಅಂತ ನಾವು ಏನಕ್ಕೆ ಅಂದರೆ ಸುಮ್ಮನೆ ಕಲ್ಪವೃಕ್ಷ ಅಂತ ಅನ್ನಲ್ಲ, ಪ್ರತಿ ಒಂದು ಉಪಯೋಗ ಇದೆ. ಮತ್ತು ಈ ತೆಂಗಿನ ಎಣ್ಣೆ, ಈ ಲಾರಿಕ್ ಆ್ಯಸಿಡ್ನ ಪ್ರಮುಖ ಕೆಲಸ ಏನು ಅಂತಂದರೆ ಇಮ್ಯುನಿಟಿ.